ನೋಡೋದು ಏನೇನು ನಡೀತದೆ. ಈಗ ನಾವೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದೇವೆ, ಆ ಡಿಸಿಪ್ಲಿನ್ದಲ್ಲಿ ನಾವು ಹೋಗಬೇಕಾಗಿದೆ. ಮತ್ತು ವರಿಷ್ಠರು ಮನಸ್ಸು ಮಾಡಿ ವಾಪಸ್ ತಗೊಳ್ಳಿ, ಅದು ಅವ್ರು ಬಿಟ್ಟಂತ ವಿಚಾರ. ಪಕ್ಷಕ್ಕೇನು ಲಾಸ್ ಆಗುತ್ತೆ ನೋಡ್ರಿ, ಇದು ಈ ಬಗ್ಗೆ ನಾನು ಭಾಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಏನಾಗುತ್ತೆ ನೋಡೋಣ, ವರಿಷ್ಠರು ಎಲ್ಲವನ್ನು ತೆಗೆದುಕೊಂಡು ನೋಡ್ಕೊಂಡು ತೀರ್ಮಾನ ತಗೊಂಡಿರ್ತಾರೆ. ಹೀಗಾಗಿ ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗ್ಬೇಕು ಅನ್ನುವಂಥ ನಮ್ದೊಂದು ಆಸೆ, ನನ್ನ ವೈಯಕ್ತಿಕವಾಗಿ. ಎಲ್ಲರೂ ಕೂಡಿಕೊಂಡು ಪಕ್ಷವನ್ನು ಕಟ್ಟಬೇಕು, ಪಕ್ಷ ಇನ್ನೂ ಎಷ್ಟು ಬಲಾಢ್ಯ ಆಗಬೇಕನ್ನೋ ನಮ್ದೆಲ್ಲ ಆಸೆ. ಅದಕ್ಕೆಲ್ಲ ಅವಕಾಶವನ್ನು ಕೊಟ್ಟರು. ಅದಾದಮೇಲೆ ಹಿಂಗಾಗಿದೆ. ಅದಕ್ಕೆ ಅದನ್ನು ಮರುಪರಿಶೀಲನೆ ಮಾಡುವಂಥದ್ದು, ಮತ್ತೊಂದು ಅದ್ರ ಇಂಪ್ಯಾಕ್ಟು, ಈಗ ಇವೆಲ್ಲ ವರಿಷ್ಠರು ನೋಡ್ತಿರ್ತಾರೆ. ಅವನ್ನೆಲ್ಲ ನೋಡ್ಕೊಂಡು ಮುಂದೆ ನಿರ್ಧಾರ ಕೈಗೊಂಡು ರಿಯಾಕ್ಟ್ ಮಾಡಿದ್ದಾರೆ ಸರ್. ನಾನು ಯಾವುದೇ ಹೊಸ ಪಕ್ಷ ಕಟ್ಟಲ್ಲ, ಏನಿಲ್ಲ, ನಾನು ಅದಕ್ಕೆ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆಗೆ ಹೋಗೋದೇ ಇಲ್ಲ. ಈಗ ಅವರ ಹೇಳಿಕೆ ಮತ್ತೊಂದಕ್ಕೆ ನಾನು ಕಮೆಂಟ್ ಮಾಡಲಿಕ್ಕೆ ಪಂಚಮಸಾಲಿ ಸ್ವಾಮೀಜಿಗಳು ಅವ್ರ ಪರವಾಗಿ ಇದು ಮಾಡ್ತಾರೆ. ಅದಕ್ಕೆ ವರಿಷ್ಠರು ಎಲ್ಲ ಗಮನ ಹರಿಸ್ತಿದ್ದಾರೆ, ಸಮಾಜ ನೋಡ್ತಾರೆ ಅಷ್ಟೇ. ಇನ್ನೊಂದು ಕಡೆ